ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ, ಈ ಕುರಿತಾಗಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರೊಂದಿಗೆ ಮಾತುಕತೆ. ವನಿತೆಯರೇ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಇವರು ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದ ನಿವೃತ್ತ ಸಹ ಪ್ರಾಧ್ಯಾಪಕಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿದ್ದರು. 3 ದಶಕಗಳಿಗಿಂತ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಇವರು ಪೋಸ್ಟ್ ಕಾಲೋನಿಯಲ್ ಸಾಹಿತ್ಯ, ಸಾಂಸ್ಕೃತಿಕ ಅಧ್ಯಯನ ಮತ್ತು ಅನುವಾದ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ. ಪ್ರಸ್ತುತ ಶಿಕ್ಷಕರಿಗೆ ಬ್ರೈನ್ ಬೇಸ್ಡ್ ಲರ್ನಿಂಗ್ ಕುರಿತು ಕಾರ್ಯಾಗಾರಗಳನ್ನು ನಡೆಸುತ್ತಿದ್ದು, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಮಕ್ಕಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಪೋಷಣೆ ಮತ್ತು ಪೋಷಕರ ಪಾತ್ರ ಏನು ಹಾಗೂ ಇದು ಎಷ್ಟು ಮುಖ್ಯ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಈಗ ಮಕ್ಕಳು ಎಂದಾಕ್ಷಣ ನಮಗೆ ನೆನಪಿಗೆ ಬರೋದು ಅವರ ಮುಗ್ಧ ಮಾತುಗಳು, ಮುಗ್ಧ ಮನಸ್ಸುಗಳು ಹಾಗೂ ಮುಗ್ಧ ಮುಖಗಳು. ಮಕ್ಕಳು ಬೆಳೆಯುತ್ತಿರುವಂತೆ ಕೆಲವೊಂದು ಹಂತಗಳನ್ನು ಅವರು ದಾಟಬೇಕು. ಅದು ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ ಹಾಗೂ ಯೌವನಾವಸ್ಥೆ. ಈ ಬೆಳವಣಿಗೆ ಹಂತದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇರ್ತಾರೆ. ಇದು ಪೋಷಕರಿಗೆ ಸಹ ಒಂದು ದೊಡ್ಡ ಸವಾಲಂತಲೇ ಹೇಳಬಹುದು. ಹಾಗಾಗಿ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಕೇಳೋದೇನೆಂದ್ರೆ, ಶಿಶು ಹಂತದಲ್ಲಿ ಅಂದ್ರೆ 5 ವರ್ಷದವರೆಗೆ ಪೋಷಕರ ಪ್ರಮುಖ ಜವಾಬ್ದಾರಿಗಳು ಯಾವುವು ಮತ್ತು ಹೇಗಿರಬೇಕು ಅಂತ ಹೇಳ್ತೀರಾ? ಬಹುಶಃ ಈಗ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಬೆಳೆಸುವುದು ಅಂತ ಹೇಳದೆ ನಮಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಯಾಕಂದ್ರೆ ಬದಲಾದ ಸಮಾಜದಲ್ಲಿ ನಾವು ಬದಲಾಗ್ತಾ ಇದ್ದೇವಾ ಇಲ್ವಾ ಅಂತ ಹೇಳಿ. ಸೊ ನಾನೀಗ ಮಾತಾಡುವಾಗ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ ಕೆಲವು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ, ಇತಿಮಿತಿಗಳು ಇದ್ದೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಪೋಷಕರು ಎಲ್ಲರೂ ಒಂದೇ ಥರ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಹೇಳಿ ಇರೋದಿಲ್ಲ. ಹಳ್ಳಿಯಲ್ಲಿ ಇದ್ದರೆ ಅಥವಾ ಅವರ ಎಜುಕೇಷನ್ ಲೆವೆಲ್ ಅಥವಾ ಅವರ ವೈಯಕ್ತಿಕ ಸ್ವಭಾವಗಳು ಎಲ್ಲವೂ ಕೌಂಟ್ ಆಗುತ್ತೆ. ಹಾಗಾಗಿ ನಾನೊಂದಷ್ಟು ಮಿತಿ ಒಳಗೆ ನಾನು ಕಂಡ ತಂದೆ ತಾಯಿಯರು ಮತ್ತು ಮಕ್ಕಳನ್ನು ಬೆಳೆಸುವ ರೀತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಹುಶಃ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಬಹುದು ಅಂತ ಅನಿಸುತ್ತೆ. ಎರಡನೇದಾಗಿ, ನಾನು ಮನಃಶಾಸ್ತ್ರಜ್ಞಳಲ್ಲ, ಆದರೂ ಒಂದು 10 ಮಕ್ಕಳೊಟ್ಟಿಗೆ ಒಡನಾಟ ಇದ್ದದ್ರಿಂದ, ಒಂದು 30-37 ವರ್ಷಗಳ ಕಾಲ ಹದಿಹರೆಯದ ಮಕ್ಕಳೊಟ್ಟಿಗೆ ನನ್ನ ಒಡನಾಟ ಇದ್ದದ್ರಿಂದ ಬಹುಶಃ ಆ ಹಿನ್ನೆಲೆಯಲ್ಲಿ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಒಂದು ಶಿಶುವಿನ ಹಂತ ಅಂತ ನೀವು ಹೇಳಿದ್ರಿ. ಹೌದು. ಆಗಷ್ಟೇ ಹುಟ್ಟಿದ ಮಗು ಅಂತ ತಗೊಳ್ಳೋಣ. ನಾನು ಇತ್ತೀಚೆಗಷ್ಟೇ 2 ಮಕ್ಕಳ ತಾಯಂದ್ರನ್ನ ನೋಡಿದೆ. ಒಂದು, ಆ ಮಗು ಹುಟ್ಟಿ 4 ಗಂಟೆ ಆಗಿತ್ತಷ್ಟೇ. ಆ ತಾಯಿಯನ್ನ ನಾನು ಭೇಟಿಯಾದ ನಂತರ ಮಗು ಹುಟ್ಟಿ 20 ದಿವಸ ಆದಂತಹ ತಾಯಿಯನ್ನ ನಾನು ಭೇಟಿಯಾದೆ. ಆ 2 ತಾಯಂದ್ರು ಕೂಡ ಬಹಳ ನಿರಾಳವಾದ ಮನಸ್ಥಿತಿಯಲ್ಲಿ ಇದ್ದಂಥದ್ದನ್ನ ನಾನು ನೋಡಿದೆ. ಮತ್ತೆ ನನ್ಗನ್ಸ್ತು, ಈ ತಾಯಂದ್ರಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ. ಇಲ್ಲಾಂದ್ರೆ ಒಂದು ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಎಲ್ಲರೂ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಆದ್ರೆ ತಾಯಿ ತಂದೆಗೆ ನಾವಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಯಾಕಂದ್ರೆ ನಮಗೆ ನವಜಾತ ಶಿಶು ಮುಖ್ಯ ಆಗತ್ತೆ, ತಾಯಿ ತಂದೆಯರು ಅಷ್ಟು ಮುಖ್ಯ ಆಗೋದಿಲ್ಲ. ಸೊ ಮಗು ಒಂದು ಆರೋಗ್ಯಪೂರ್ಣ ಮನಸ್ಥಿತಿಯಲ್ಲಿ ಬೆಳಿಬೇಕು ಅಂತ ಇದ್ರೆ ಬಹುಶಃ ತಾಯಿ ತಂದೆಗೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅವರಿಗೆ ಆ ಸ್ಪೇಸ್ ಅನ್ನ ಕೊಡಬೇಕಾಗುತ್ತೆ. ಅದು ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಇರಬಹುದು ಅಥವಾ ಮನೆಯಲ್ಲಿ ಇರಬಹುದು. ತಂದೆ ತಾಯಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅವರ ಮನಸ್ಸು ನಿರಾಳವಾಗಿರುತ್ತೆ, ಮತ್ತೆ ಅವರು ಮಗುವನ್ನ ಚೆನ್ನಾಗಿ ಬೆಳೆಸೋದಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದೇನು ಅಂದ್ರೆ, ಮಗುವಿಗೆ ಅರ್ಥ ಆಗೋದು ಪ್ರೀತಿ ಮಾತ್ರ. ಒಂದು ನವಜಾತ ಶಿಶುವಿಗೆ ಅರ್ಥ ಆಗೋದು ಪ್ರೀತಿ ಮಾತ್ರ. ತಾಯಿ ಆದವಳು ಅದನ್ನ ಮಗುವನ್ನ ಅಪ್ಪಿಕೊಂಡಷ್ಟು ಮಗುವಿಗೆ ಒಂದು ರೀತಿಯ ಭಯ ಹೋಗುತ್ತೆ, ಸುರಕ್ಷಿತ ಮನೋಭಾವ ಬರುತ್ತೆ. ಸೊ ಮಗುವನ್ನ ಒಂದು ಸುರಕ್ಷಿತ ಮನೋಭಾವದಲ್ಲಿ ಬೆಳೆಸುವಂತಹದ್ದು ಶಿಶುವಿನ ಹಂತದಲ್ಲಿ ಬಹಳ ಮುಖ್ಯ ಅಂತ ಹೇಳಿ ನನಗೆ
ಅನ್ಸತ್ತೆ. ಇದು ನವಜಾತ ಶಿಶು ಆದರೆ ಒಂದು 2.5 ವರ್ಷ ಆಗುವಾಗ ಬಾಲವಾಡಿಗೆ, 3.5 ವರ್ಷ ಆಗುವಾಗ KG ಕ್ಲಾಸಿಗೆ ಆ ಹಂತ ಬರುತ್ತೆ ಮಗುವಿಗೆ. ಆ ಹಂತದಲ್ಲಿ ಏನಾಗುತ್ತೆ ಅಂದರೆ ಮಗು ಹೊರಗಿನ ಪ್ರಪಂಚಕ್ಕೆ ತನ್ನನ್ನು ತಾನು ತೆರೆದುಕೊಳ್ಳುತ್ತೆ. ಹಾಗೆ ತೆರೆದುಕೊಳ್ಳುವಾಗ ಎಲ್ಲ ಮಕ್ಕಳನ್ನು ಎಲ್ಲ ತಂದೆ ತಾಯಂದರು ಒಂದೇ ವಾತಾವರಣದಲ್ಲಿ ಒಂದೇ ರೀತಿಯಲ್ಲಿ ಬೆಳೆಸಿರೋದಿಲ್ಲ. ಆಗ ಮಗು ತನ್ನ ಸುರಕ್ಷಿತ ವಾತಾವರಣದಿಂದ ಅಷ್ಟು ಸುರಕ್ಷಿತವಲ್ಲದ ವಾತಾವರಣಕ್ಕೆ ಹೋಗುವಾಗ ಮನೆಯವರು, ತಂದೆ ತಾಯಿಯರು ಎಲ್ಲರೂ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಇಲ್ಲಿ ಗಮನ ಹರಿಸೋದು ಅಂತ ಹೇಳಿದರೆ ಮಗುವಿನ ಮಾನಸಿಕ ಆರೋಗ್ಯ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ. ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದಂಥ ಮಗು ಬಹುಶಃ ಸಿಟ್ಟಾಗ್ತಾ ಇದ್ದರೆ ಅಥವಾ ಅಳ್ತಾ ಇದ್ದರೆ ಅಥವಾ ತುಂಬ ಸಂತೋಷವಾಗಿದ್ದರೆ ಈ ಬದಲಾವಣೆಗೆ ಕಾರಣ ಏನು ಅಂತ ಹೇಳೋದ್ರ ಬಗ್ಗೆ ಬಹುಶಃ ಪೋಷಕರು ಗಮನ ಕೊಡಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ. ಅಂದ್ರೆ ಈಗ ನೀವು ಸಂತೋಷವಾಗಿದ್ರು ಗಮನ ಹರಿಸ್ಬೇಕಂತ ಹೇಳಿದ್ರಿ. ಸಂತೋಷವಾಗಿದ್ರೆ ಅದಕ್ಕೆ ಏನಂತ ಗಮನ ಹರಿಸುದು? ಸಂತೋಷ ಆಗಿದ್ರೆ ಗಮನ ಹರಿಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಮನೆಯಲ್ಲಿ ಏನು ಕೊಡ್ತಾ ಇಲ್ಲ ಅದೇನೋ ಹೊರಗಡೆ ಸಿಗ್ತಾ ಇದೆ ಮಗುವಿಗೆ ಅಂತ. ಈಗ ಮನೆಯಲ್ಲಿ ಒಂದೇ ಮಗು ಇತ್ತು ಅಂತ ಇಟ್ಕೊಳ್ಳಿ. ಆ ಮಗುವಿಗೆ ತನ್ನ ಓರಗೆಯ ಬೇರೆ ಮಕ್ಕಳು ಸಿಕ್ಕಿದಾಗ ಜಾಸ್ತಿ ಸಂತೋಷ ಆಗತ್ತೆ ಅಂತ. ಹಾಗಾದ್ರೆ ಆ ಮಗುವಿಗೆ ತನ್ನ ಓರಗೆಯವರ ಅವಶ್ಯಕತೆ ಇದೆ ಅಂತ ಆಯಿತು. ಈಗ ನಾವು ಫ್ಲ್ಯಾಟಲ್ಲಿ ಇದ್ದರೆ ಅದೇ ವಯಸ್ಸಿನ ಮಕ್ಕಳು ಫ್ಲ್ಯಾಟ್ಗಳಲ್ಲಿ ಇದ್ದರೆ ಆ ಮಕ್ಕಳದ್ದೇ ಒಂದು ಸಮೂಹ ಅಲ್ಲಿ ಆಟ ಆಡೋದಕ್ಕೆ ಕರ್ಕೊಂಡು ಹೋಗುವಂಥದ್ದು ಎಲ್ಲ ಮಕ್ಕಳಿಗೂ ಅದರ ಅವಶ್ಯಕತೆ ಇದೆ ಅಂತ ಆಗುತ್ತೆ. ಸೊ ಹೊರಗೆ ಮಕ್ಕಳು ಜಾಸ್ತಿ ಸಂತೋಷ ಕೊಡ್ತಾ ಇರಬಹುದು, ಅಥವಾ ಮಗುವಿಗೆ ಕಲಿಕೆಯೇ ಇಷ್ಟ ಆಗ್ಬಹುದು, ಕೆಲವು ಆಟಿಕೆಗಳು ಇಷ್ಟ ಆಗ್ಬಹುದು. ಅದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ರೆ ಈ ಮಕ್ಕಳು ನಾವು ಕೇಳಿದ್ದನ್ನೆಲ್ಲ ತೆಗೆದುಕೊಡ್ಬಾರ್ದು ಅಂತ ಹೇಳ್ತಾರೆ ಮೊದಲನೇ ಸಲ. ಹಾಗಾಗಿ ಮಕ್ಕಳನ್ನ ಸಂತೋಷವಾಗಿ ಇಡ್ಲಿಕ್ಕೋಸ್ಕರ ಅವ್ರು ಕೇಳಿದ್ದನ್ನು ಕೊಡುದು ಸಹ ತಪ್ಪಲ್ವಾ? ನನಗೆ ಈ ಸಂತೋಷ ಅಂತ ಹೇಳುವ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸಂತೋಷಕ್ಕಿಂತ ನೆಮ್ಮದಿ ಅಂತ ನಾವು ತಗೊಳ್ಬೇಕಾಗುತ್ತೆ. ಮಗುವಿಗೆ ನಾವು ನೆಮ್ಮದಿಯನ್ನ ಕೊಡಬಹುದಾ ಅಂತ. ಮಗು ಸಂತೋಷವಾಗಿರ್ಬೋದು, ಬೇಸರವೂ ಮಾಡ್ಕೊಳ್ಬೋದು. ಈಗ ನೀವು ಹೇಳ್ದಾಗೆ ಮಗು ಒಂದು ಆಟಿಕೆಯನ್ನ ಕೇಳುತ್ತೆ. ನಾನು ಈ ತಿಂಗಳಲ್ಲಿ ಆಗಲೇ ಅದಕ್ಕೆ 3-4 ಆಟಿಕೆಗಳನ್ನು ತಂದು ಕೊಟ್ಟಿದ್ದೇನೆ ಮತ್ತು ಮಗುವಿಗೆ ಆಡೋದಕ್ಕೆ ಸಾಕಷ್ಟು ಆಟಿಕೆಗಳಿದೆ. ಈ ಹೊಸ ಆಟಿಕೆಯ ಅವಶ್ಯಕತೆ ಇಲ್ಲದೆ ಇದ್ರೂ ಮಗು ಕೇಳ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಒಂದು 3.5 ವರ್ಷದ ಮಗು ಶಾಲೆಯಲ್ಲಿ ಒಂದು ಆಟಿಕೆಯನ್ನು ನೋಡುತ್ತೆ, ಮನೆಯಲ್ಲಿ ಅದು ಬೇಕು ಅಂತ ಅನ್ಸುತ್ತೆ, ಅಥವಾ ಪಕ್ಕದ ಮನೆಯವರ ಹತ್ರ ಇದೆ ಅದು ತನಗೆ ಬೇಕು ಅಂತ ಅನ್ಸುತ್ತೆ. ಹಾಗೆ ಅನಿಸಿದಾಗ ಮಗುವಿಗೆ ನಾವು ತಿಳಿ ಹೇಳಬೇಕಾಗತ್ತೆ. ನಾವೇನು ಅನ್ಕೊಳ್ತೇವೆ ಅಂದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅಂತ. ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ವೋ ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾವು ಮಾಡಬೇಕು. ಬೈಯೋದು ಅಥವಾ ಹೊಡೆಯೋದು, ಇನ್ನು ತೆಗೆದುಕೊಡೋದಿಲ್ಲ ಅಂತ ಹೇಳೋದು ಬಹುಶಃ ಅದು ಒಂದು ಋಣಾತ್ಮಕವಾದ ಇಂಪ್ಯಾಕ್ಟನ್ನು ಮಗುವಿನ ಮೇಲೆ ಮಾಡುತ್ತೆ. ಅದರ ಬದಲು ಈ ತಿಂಗಳಲ್ಲಿ ಬೇಡ, ಮುಂದಿನ ತಿಂಗಳು ನೋಡುವ, ಈ ತಿಂಗಳಲ್ಲಿ ಇದ್ರ ಜೊತೆ ಆಟ ಆಡುವ ಅಂತ ಹೇಳಿ ಮಗುವನ್ನು ಡೈವರ್ಟ್ ಮಾಡಿ ಬೇರೆ ಆಟಿಕೆಯೊಟ್ಟಿಗೆ ಆಟ ಆಡಿಸಿದ್ರೆ ಬಹುಶಃ ಆ ಕ್ಷಣಕ್ಕೆ ಮಗುವಿಗೆ ಅದು ಮರ್ತು ಹೋಗ್ಬಿಡುತ್ತೆ. ಅರ್ಥ ಆಗುವಾಗೆ ಹೇಳಬೇಕು. ಹೌದು. ಮತ್ತೆ ಡೈವರ್ಟ್ ಮಾಡೋದು ಒಂದು ಒಳ್ಳೆಯ ಸ್ಟ್ರಾಟಜಿ. ಅದು ಕೂಡಲೇ ನೀವು ಮನಸ್ಸನ್ನೇ ಬೇರೆ ಕಡೆ ತಿರುಗಿಸ್ಬಿಟ್ರೆ ಆ ವಿಷಯವನ್ನು ಮಗು ಮರ್ತು ಬಿಡುತ್ತೆ. ನಮಗಾದ್ರೂ ಹಾಗೆ, ಇಷ್ಟು ದೊಡ್ಡವರಾದ್ರೂ ನಮಗೆ ಡೈವರ್ಟ್ ಮಾಡಿದ್ರೆ ನಮ್ಮ ಚಿಂತೆಗಳು ಮರ್ತೋಗುತ್ತಲ್ಲ, ಹಾಗೆ ಅದು. ಈಗ ಮೇಡಮ್, ಪ್ರಾಥಮಿಕ ಶಾಲಾ ಹಂತದಲ್ಲಿ ಈಗ ಮಕ್ಕಳ ವ್ಯಕ್ತಿತ್ವ ಅಭಿವೃದ್ಧಿಗೆ ಪೋಷಕರು ಹೇಗೆ ಸಹಾಯ ಮಾಡಬೇಕು ಅಂತ ಹೇಳ್ತೀರಾ? ಈಗ ಶಾಲಾ ಹಂತ ಅಂತ ಬಂತು. ಶಾಲಾ ಹಂತ ಅಂತ ಬರುವಾಗ ಮಗು ಶಾಲೆಯಲ್ಲಿ ಜಾಸ್ತಿ ಸಮಯವನ್ನ ಕಳೆಯುತ್ತೆ, ಮನೆಯಲ್ಲಿ ಕಡಿಮೆ ಸಮಯವನ್ನ ಕಳೀತಾರೆ. ಮತ್ತೆ ಹಲವು ಒತ್ತಡಗಳಿರುವಂತಹ ಅಧ್ಯಾಪಕರೊಟ್ಟಿಗೆ ಜಾಸ್ತಿ ಸಮಯವನ್ನ ಕಳೀತಾರೆ. ನಾವೆಲ್ಲರೂ ಒಂದು ಕಾಲದಲ್ಲಿ ಅಧ್ಯಾಪಕರಾಗಿದ್ದರಿಂದ ನಮಗೆ ಅಧ್ಯಾಪಕರ ಒಂದು ಟೆನ್ಷನ್ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಗುವಿನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳುವ 10 ಜನರು ಇರ್ತಾರೆ. ತಂದೆ ತಾಯಿ ಕೇಳದೇ ಇದ್ರು ಶಾಲೆ ಕೇಳುತ್ತೆ, ಆಡಳಿತ ಮಂಡಳಿ ಕೇಳುತ್ತೆ, ಬೇರೆ ಬೇರೆಯವರು ಕೇಳ್ತಾರೆ. ನಮ್ಮ ಶಾಲೆಯನ್ನೇ ನಿರ್ಧರಿಸುವಂತ ಒಂದು ವಿಷಯ ಅದು. ಹಾಗಿರುವಾಗ ಅಧ್ಯಾಪಕರಿಗೊಂದು ಒತ್ತಡ ಇರುತ್ತೆ. ಆ ಒತ್ತಡ ಏನು ಅಂದರೆ ಮಗುವನ್ನ ಉತ್ತಮ ವಿದ್ಯಾರ್ಥಿಯಾಗಿ ಮಾಡುವಂಥದ್ದು ಅಂತ. ಉತ್ತಮ ವಿದ್ಯಾರ್ಥಿಯಾಗಿ ಮಾಡುವಂಥದ್ರಲ್ಲಿ ಬರೀ ಅಂಕಗಳು ಅಥವಾ ಪಾಸ್ ಫೇಲ್ ಅದಷ್ಟೇ ಅಲ್ಲ, ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಅಂತ. ಕೆಲವು ಪೋಷಕರು ಏನು ಅಂದ್ಕೊಳ್ತಾರೆ ಅಂದರೆ ಶಾಲೆಗೆ ಹಾಕಿದ ಕೂಡಲೇ ಎಲ್ಲವೂ ಅಧ್ಯಾಪಕರ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ತಾರೆ. ಆದರೆ ಪೋಷಕರಿಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅಥವಾ ಅದಕ್ಕಿಂತ ಜಾಸ್ತಿ ಇದೆ. ಯಾಕಂದರೆ ಅದು ಅವರ ಮಗು. ಶಾಲೆಯಲ್ಲಿ ಅದು ಸಮಾಜಕ್ಕೆ ಸೇರಿದ ಮಗು, ಆದರೆ ಮನೆಯಲ್ಲಿ ಅದು ಅವರದ್ದೇ ಮಗು. ಹಾಗಾಗಿ ಅವರ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈಗ ಶಾಲೆಯಲ್ಲಿ ಏನಾಗುತ್ತೆ ಅಂತ ಹೇಳುವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇರ್ಬೋದು, ಅಥವಾ ಬೇಕು ಅನಿಸಿದಾಗ ಈಗ ಮಗುವಲ್ಲಿ ಏನೋ ಒಂದು ಬದಲಾವಣೆ ಕಾಣುತ್ತೆ. ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸುತ್ತೆ, ಇನ್ನೊಂದು ಸಬ್ಜೆಕ್ಟ್ನ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಹೇಳುವಂಥದ್ದು, ಅಥವಾ ಇದು ನನ್ನ ಚಾಯ್ಸ್ ಅಲ್ಲ, ಇದು ಬೇಡ ಅಂತ ಹೇಳುವಂಥದ್ದು, ಅಥವಾ ನನಗೆ ಸ್ಪೋರ್ಟ್ಸ್ ಗ್ರೌಂಡಿಗೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ ಅಂತ ಹೇಳೋದು, ಅಥವಾ ನಾನು ಆಟ ಮಾತ್ರ ಆಡ್ತೇನೆ, ಪಾಠ ಬೇಕಿಲ್ಲ ಅಂತ ಹೇಳುವಂಥದ್ದು. ಅದು ಮಗು ಒಂದು ರೀತಿಯಲ್ಲಿ ಜೀವನದ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂಥ, ಪ್ರಯೋಗ ಮಾಡ್ತಾ ಇರುವಂಥ ಹಂತ ಆಗಿರುತ್ತೆ. ಅಲ್ಲಿ ಬಹುಶಃ ಪೋಷಕರು ಗಮನಿಸಿ ಮಗುವಿನ ಆಸಕ್ತಿಗಳನ್ನು ಗಮನಿಸ್ತಾ
ಅದಕ್ಕೆ ಒಂಥರದ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ. ಹಾಗೆ ಮಾರ್ಗದರ್ಶನ ನೀಡುವ ಹಂತದಲ್ಲಿ ಬಹುಶಃ ಸಮಯ ಸಂದರ್ಭ ನೋಡಿಕೊಂಡು ಅಧ್ಯಾಪಕರ ಜೊತೆ ಅವರು ಚರ್ಚಿಸಲೂಬಹುದು. ಯಾಕಂತ ಹೇಳಿದರೆ ಅಧ್ಯಾಪಕರು ಒಂದು 30-40 ಮಕ್ಕಳೊಟ್ಟಿಗೆ ಆ ತರಗತಿಯಲ್ಲಿ ಆ ಮಗುವನ್ನು ನೋಡಿರ್ತಾರೆ ಮತ್ತು ಅನುಭವಸ್ಥ ಅಧ್ಯಾಪಕರಾದರೆ ಸಾವಿರಾರು ಮಕ್ಕಳನ್ನು ಅವರು ನೋಡಿರ್ತಾರೆ. ಬಹುಶಃ ಅವ್ರ ಜೊತೆ ಚರ್ಚೆ ಮಾಡೋದ್ರಿಂದ ಪೋಷಕರಿಗೆ ಅದು ಸಹಾಯ ಆಗತ್ತೆ ಅಂತ. ಒಂದು ಮಗುವನ್ನು ಗಮನಿಸುವಂಥದ್ದು, ಮಗುವಿನ ಇಷ್ಟಾನಿಷ್ಟಗಳು ಏನು ಮತ್ತು ಯಾಕೆ ಅಂತ ನೋಡುವಂಥದ್ದು, ಮತ್ತು ಇನ್ನೊಂದು ಚರ್ಚೆ ಮಾಡುವಂಥದ್ದು. ಚರ್ಚೆ ಮಾಡಿ ಬಹುಶಃ ಒಂದು ನಿರ್ಧಾರವನ್ನು ತಗೊಳ್ಳುವಂಥದ್ದು. ಮತ್ತು ಪೋಷಕರಾಗಿ ನಾವು ನಮ್ಮ ನಿರ್ಧಾರಗಳನ್ನು ಮಕ್ಕಳ ಮೇಲೆ ಯಾವುದೇ ಹಂತದಲ್ಲಿ ಹೇರಬಾರದು ಅಂತ. ಈಗ ನಾವು ನೋಡ್ತಾ ಇರೋದು ಮಕ್ಕಳಿಗೆ ದೈಹಿಕ ಸಮಸ್ಯೆಗಳಿಗಿಂತ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಇದೆ. ಬಹುಶಃ ಭಾರತೀಯ ವ್ಯವಸ್ಥೆಯಲ್ಲಿ, ನಮ್ಮ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ, ಅಥವಾ ನಾವು ಮಕ್ಕಳನ್ನು ಬೆಳೆಸುವ ರೀತಿ ಅಂತ ಹೇಳಿ ನಮ್ಮನ್ನು ಬೆಳೆಸಿದಾರಲ್ಲ, ಮಕ್ಕಳನ್ನು ಹೀಗೆ ಬೆಳೆಸಬೇಕು ಅಂತ ಹೇಳಿ, ಅದರಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಾಲದಲ್ಲಿ ಯಾವುದು ಅತ್ಯಂತ ಸೂಕ್ತ ಅಂತ ಅನಿಸಿತ್ತೋ ಅದು ಈಗಿನ ಕಾಲದಲ್ಲಿ ಅದು ಅಷ್ಟು ಸೂಕ್ತ ಆಗೋದಿಲ್ಲ. ಅದರಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ. ಸೊ ಪ್ರಾಥಮಿಕ ಹಂತದಲ್ಲಿ ಬಹುಶಃ ಮಕ್ಕಳನ್ನು ಗಮನಿಸಿ ಚರ್ಚಿಸಿ ಮಗುವಿಗೆ ಒಂದು ರೂಪುರೇಷೆಯನ್ನು ಹಾಕ್ಕೊಡೋದು, ಮತ್ತು ಕೆಲವು ಇಷ್ಟ ಇಲ್ಲದಿದ್ರೂ ಕಲಿಬೇಕಾದಂಥ ಸಬ್ಜೆಕ್ಟ್ ಇದೆ, ಜೀವನವೂ ಹಾಗೆ, ಇಷ್ಟ ಇಲ್ಲದಿದ್ರೂ ಕೆಲವು ವಿಷಯಗಳನ್ನು ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳೋದನ್ನ ಕಲಿಸುವ ಹಂತ ಬಹುಶಃ ಆಗ್ಬೇಕಾಗತ್ತೆ ಅದು ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳಿದ್ರಿ, ಈಗ ಕೆಲವೊಮ್ಮೆ ಈಗ ನೀವು ಹೇಳಿದ್ರಿ, ಈಗ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇರುವಾಗ ಕೆಲವೊಂದು ಪೋಷಕರು ಒಪ್ಲಿಕ್ಕೆ ರೆಡಿ ಇರುವುದಿಲ್ಲ, ನನ್ನ ಮಗು ಹಾಗೆ ಮಾಡ್ತದೆ. ಈಗ ನೀವು ಯಾವ್ದಾದ್ರು ನೆಗೆಟಿವ್ ಹೇಳಿದ್ರೆ ಅವರನ್ನ ಕನ್ವಿನ್ಸ್ ಹೇಗೆ ಮಾಡುದು, ಅವ್ರು ಒಪ್ಲಿಕ್ಕೆ ರೆಡಿ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳ್ತಾ ಇರೋದು ನಿಮ್ಮ ಮಗು ಶಾಲೆಯಲ್ಲಿ ಕೂತ್ಕೊಂಡು ಸರಿಯಾಗಿ ಪಾಠ ಕೇಳೋದಿಲ್ಲ ಅಥವಾ ಡಿಸಿಪ್ಲಿನ್ ಇಲ್ಲ, ಶಿಸ್ತಿಲ್ಲ. ಬಹುಶಃ 2 ರೀತಿಯಲ್ಲಿ ಮಾಡ್ಬೋದು. ಒಂದು, ನಾವು ಪೋಷಕರಿಗೆ ಅದನ್ನು ಹೇಳುವಾಗ ಆ ಮಗುವಲ್ಲಿ ಇರುವಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ಮೊದಲು ಹೇಳಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ನಿಮ್ಮ ಮಗ ತುಂಬಾ ಒಳ್ಳೆಯವನು, ಇದನ್ನು ಒಂದನ್ನು ತಿದ್ಕೊಂಡ್ಬಿಟ್ರೆ ಅವ್ನು ಪರ್ಫೆಕ್ಟ್ ಆಗಿಬಿಡ್ತಾನೆ ಅಂತ. ಕೆಲವು ಪೋಷಕರು ಯಾವಾಗಲೂ ಡಿಫೆನ್ಸಿವ್ ಆಗೇ ಬರ್ತಾರೆ. ಅವರಿಗೆ ಗೊತ್ತಿರುತ್ತೆ ಮಗು ತುಂಟ ಅಂತ ಹೇಳಿ, ಅಲ್ಲಿಯೂ ಕೇಳೋದಕ್ಕೆ ಅದನ್ನ ಇಷ್ಟ ಇರೋದಿಲ್ಲ. ಮತ್ತೆ ಮಕ್ಕಳು ತುಂಟತನ ಮಾಡದೆ ಬೇರೆ ಯಾರು ಮಾಡೋದು ಅಂತ ಹೇಳೋದು. ಆದರೆ ಶಾಲೆ ಅಂತ ಹೇಳೋದು ಒಂದು ರೀತಿಯ ಶಿಸ್ತಿಗೆ ಒಳಪಡಿಸುವಂಥ ಕ್ರಮ ಕೂಡ. ಯಾಕಂದರೆ ಸಮಾಜದಲ್ಲಿಯೂ ನಮಗೆ ಶಿಸ್ತು ಬೇಕಾಗತ್ತೆ. ಅತಿಯಾದ ಶಿಸ್ತಲ್ಲದೆ ಇದ್ರೂ ನಮ್ಮ ಜೀವನಕ್ಕೊಂದು ಶಿಸ್ತಿದ್ರೆ ನಮಗೆ ಸುಲಭ ಆಗುತ್ತೆ ಜೀವನ ಅಂತ ಹೇಳಿ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ಕೊಂಡಿರುವಂಥ ಕ್ರಮ ಅದು. ಹಾಗಾಗಿ ಬಹುಶಃ ಅಧ್ಯಾಪಕರು ಹೇಳುವಾಗ ಮಗುವಿನ ಎಲ್ಲ ಪಾಸಿಟಿವ್ ಗುಣಗಳನ್ನು ಹೇಳಿ, ಇದು ಒಂದು ತಿತ್ಕೊಂಡ್ಬಿಟ್ರೆ ನಿಮ್ಮ ಮಗನಷ್ಟು ಒಳ್ಳೆ ಹುಡುಗ ಯಾರು ಇಲ್ಲ ಕ್ಲಾಸಲ್ಲಿ ಅಂದ್ಬಿಟ್ರೆ ಅವ್ರು ಬಹುಶಃ ಸ್ವಲ್ಪ ತಣ್ಣಗಾಗ್ಬೋದು. ನೇರ ಅಟ್ಯಾಕ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಅದನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಅಂತಾರಲ್ಲ, ಹಾಗೆ ಮಾಡಬೇಕಾಗತ್ತೆ. ಹೌದು ಮೇಡಮ್, ಈಗ ಒಂದು ಟೀನೇಜ್ ಹಂತ, ಇದು ಒಂದು ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ಈಗ ಇದರಲ್ಲಿ ಪೋಷಕರ ಪಾತ್ರ ಹೇಗೆ, ಯಾವ ರೀತಿ ಅವರು ಸಂವಹನ ಹೊಂದಿರಬೇಕು ಅಂತ ನೀವು ಹೇಳಿದ ಹಾಗೆ ಸಂವಹನ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ನೀವು ಅದನ್ನು ಮೊದಲೇ ಪಾಯಿಂಟ್ ಔಟ್ ಮಾಡಿದ್ದು ನನಗೆ ಬಹಳ ಸುಲಭ ಆಯಿತು. ಯಾಕಂದ್ರೆ ಆ ಹಂತ ಪೋಷಕರಿಗೂ ಕಷ್ಟ. ಆದರೆ ಪೋಷಕರು ಆಗ ಏನನ್ನ ನೆನಪಿಸ್ಕೊಳ್ಬೇಕು ಅಂದ್ರೆ, ನಾನು ಕೂಡ ಈ ಘಟ್ಟವನ್ನು ದಾಟಿ ಬಂದಿದ್ದೇನೆ, ನಾನು ಈ ಘಟ್ಟದಲ್ಲಿ ಏನೆಲ್ಲ ಅನುಭವಿಸಿದೆ, ನನ್ನನ್ನು ನನ್ನ ಪೋಷಕರು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡ್ರು, ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಅಲ್ಲಿ ಏನು ತಪ್ಪಾಯ್ತು, ಅಲ್ಲಿ ಏನು ಸರಿಯಾಯಿತು, ನನ್ನ ಪೋಷಕರು ಹೀಗೆ ಮಾಡಿದ್ರಿಂದ ನಾನು ಹೀಗಾದೆ, ನಾನು ಹೀಗೆ ಮಾಡದೇ ಇದ್ದದ್ರಿಂದ ನಾನು ಹೀಗಾದೆ ಅನ್ನೋ ಪ್ರಶ್ನೆಗಳನ್ನು ನಾವು ಪೋಷಕರಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಹಾಕಿಕೊಂಡ ನಂತರ ಮಗುವಿನ ಜೊತೆ, ಈಗ ಮಗು ಅಂದ್ರೂ ಮಗಳಿಗೆ ಸಿಟ್ಟು ಬರುವಂತ ವಯಸ್ಸದು, ಆಗ ಸಂವಹನವನ್ನ ಇಟ್ಕೊಳ್ಬೇಕಾಗತ್ತೆ. ಯಾವುದಕ್ಕೂ ಕೂಡ ನಾವು ಜಡ್ಜ್ಮೆಂಟಲ್ ಆಗಿ ಇರಬಾರ್ದು. ಒಂದು ತೀರ್ಮಾನಯುಕ್ತವಾಗಿ ಮಕ್ಕಳ ಹತ್ರ ಮಾತಾಡಬಾರ್ದು, ಯಾರ ಹತ್ರವೂ ಮಾತಾಡಬಾರ್ದು. ಅದರಲ್ಲಿಯೂ ಮಕ್ಕಳನ್ನ ನಮ್ಮ ಸ್ನೇಹಿತರಾಗಿ ಕಾಣಬೇಕು ಅಂತ ಇದ್ರೆ, ಈಗ ಹದಿಹರಿಯಕ್ಕೆ ಬರುವ ಒಬ್ಬ ಹುಡುಗನ ಎಕ್ಸಾಂಪಲ್ ತಗೊಳ್ಳೋಣ. ಒಂದ್ ದಿವಸ ಅವನೊಂದು ಸಿಗರೇಟ್ ಸೇದಿ ಬರ್ತಾನೆ ಅಂತ ಇಟ್ಕೊಳ್ಳಿ. ಒಂದು 13-14 ವರ್ಷ, ಟೂ ಅರ್ಲಿ ಆದ್ರೂ ಅವನೊಂದು ಸಿಗರೇಟ್ ಸೇದಿ ಬರ್ತಾನೆ. ನಮಗದು ಗೊತ್ತಿದೆ ಅವ್ನು ಸಿಗರೇಟ್ ಸೇದಿ ಬಂದಿದ್ದಾನೆ ಅಂತ. ನೇರವಾಗಿ ನೀನು ಯಾಕೆ ಸಿಗರೇಟ್ ಸೇದಿ ಬಂದೆ, ನೀನು ಮಾಡ್ತಾ ಇರೋದು ತಪ್ಪು, ನನ್ನ ದುಡ್ಡಲ್ಲಿ ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯಾ, ಆರೋಗ್ಯ ಏನಾಗುತ್ತೆ ಅಂತೆಲ್ಲ ನಮ್ಮ ಟೆನ್ಷನನ್ನು ಅವನ ಮೇಲೆ ಹಾಕ್ಬಿಟ್ರೆ ಅವನು ಮುಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮಾರನೇ ದಿವಸದಿಂದ ನಮ್ಮ ಹತ್ರ ಏನು ಹಂಚ್ಕೊಳ್ಳೋದಿಲ್ಲ. ಎಲ್ಲಿ ಹೋಗಿದ್ದೆ, ಹೇಗೆ ಅನ್ನಿಸ್ತು, ಸಿಗರೇಟ್ ಸೇದಿದಾಗ ಫಸ್ಟ್ ಟೈಮ್ ಏನು ಅನ್ನಿಸ್ತು, ನಿನ್ನ ಅನುಭವ ಏನು, ಪೂರ್ತಿ ಕೇಳಿ ಆನಂತರ ಅವನಿಗೆ ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ. ಅದರಿಂದ ಲಂಗ್ಸ್ಗೆ ಏನಾಗುತ್ತೆ ಅಂತ ನನಗಿಂತ ಜಾಸ್ತಿ ನಿನಗೆ ಗೊತ್ತಿದ್ದು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ಬಹುಶಃ ಇದು ಹದಿಹರಿಯದ ಒಂದು ಸಮಸ್ಯೆ ಅಂತ ನಿನಗೆ ಅನ್ಸಲ್ವಾ, ಅವರ ಬಾಯಿಂದವೇ ಅವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಮನದಟ್ಟು ಮಾಡುವಂಥದ್ದು ನಮ್ಮ ಪ್ರಕ್ರಿಯೆ ಆಗಬೇಕು. ಮತ್ತೆ ಅಲ್ಲಿ ಪ್ರೀತಿ ಇರಬೇಕು. ಪ್ರೀತಿಯಿಂದ ಹೇಳಿದ್ದನ್ನು ಬಹುಶಃ ಮಕ್ಕಳು ಮನಸ್ಸಿಗೆ ತಗೊಳ್ತಾರೆ. ಅವರಿಗೆ ಪಿಯರ್ ಪ್ರೆಷರ್ ತುಂಬಾ ಇರುತ್ತೆ,
10 ಜನರ ಮಧ್ಯೆ ನಾನು ಒಬ್ಬ ಅಂತ ಹೇಳಿಸ್ಕೊಳ್ಬೇಕು ಅನ್ನುವ ಒಂದು ಅಸ್ಮಿತೆಯ ಹುಡುಕಾಟ ಶುರುವಾಗಿರುತ್ತೆ. ಅದನ್ನು ನಾವು ಬಹುಶಃ ಅರ್ಥ ಮಾಡಿಕೊಂಡು ನೀನು ಹೀಗೆ ಮಾಡ್ತಾ ಇರೋದಕ್ಕೆ ಅದು ಕಾರಣ ಅಂತ ಹೇಳೋದನ್ನ ಅವರಿಗೆ ತಿಳಿಸಿ ಹೇಳಬೇಕು. ಒಳ್ಳೆ ಉತ್ತರ ಮೇಡಮ್. ಈಗ ತಂತ್ರಜ್ಞಾನ ಮತ್ತು ಮೊಬೈಲ್ ಯುಗ, ಈಗ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಹೌದು, ಇತ್ತೀಚೆಗಷ್ಟೇ ಸರ್ಕಾರ ಕೂಡ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಪಾಲಿಸಿ ಮ್ಯಾಟರನ್ನು ತರೋದಕ್ಕೆ ತುಂಬ ಚರ್ಚೆ ಮಾಡಿದಾಗ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬಂತು. ನನಗೆ ಅನ್ಸೋದು ಒಂದು ಹಂತದಲ್ಲಿ, ಬಹುಶಃ ಪ್ಯಾಂಡಮಿಕ್ ಬಂದ ಹಂತದಲ್ಲಿ ಹೌದು ಎಲ್ಲರ ಕೈಗೆ ಮೊಬೈಲನ್ನು ನಾವು ಕೊಟ್ಟಾಗ್ಬಿಡ್ತು. ಹೌದು, ಕೊಟ್ಟಾದ್ಮೇಲೆ ಈಗ ಅದನ್ನು ಹಿಂತಿರುಗಿ ಪಡ್ಕೊಳ್ಳೋದು ಹೇಗೆ, ಅಲ್ಲಿಂದಲೇ ಜಾಸ್ತಿ ಆದದ್ದು. ಈಗ ಕೇಳ್ತಾರೆ, ಮಕ್ಕಳೇ ಕೇಳ್ತಾರೆ, ನೀವು 2020 ಕೊಟ್ಟದ್ದನ್ನು 26 ಯಾಕೆ ವಾಪಸ್ ತಗೊಳ್ತಾ ಇದ್ದೀರಾ? ಅಣ್ಣ ಹಿಡ್ಕೊಳ್ಬೋದಿತ್ತು, ನಾನು ಯಾಕೆ ಹಿಡ್ಕೊಳ್ಬಾರ್ದು? ಅದು ಅವ್ರು ಕೇಳೋ ಪ್ರಶ್ನೆಗೆ ನಾವು ಲಾಜಿಕಲಿ ಏನಂತ ಉತ್ತರ ಕೊಡ್ತೇವೆ? ಅಣ್ಣ ತಗೊಂಡೇನು ಹಾಳಾಗ್ಲಿಲ್ಲ, ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ನಾನು ಯಾಕೆ ತಗೊಳ್ಬಾರ್ದು? ತಗೊಳ್ಳೋದು ತಪ್ಪಲ್ಲ ನನ್ನ ಪ್ರಕಾರ. ಆದರೆ ಸುಮಾರು ಸಿಸ್ಟಮ್ ಇದೆ ಅದರಲ್ಲಿ. ಕೆಲವನ್ನ ಲಾಕ್ ಮಾಡ್ಬೋದು, ಕೆಲವನ್ನ ಎಜುಕೇಟ್ ಮಾಡ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ನಾವು ಅಪ್ಪ ಅಮ್ಮಂದರು ಮಕ್ಕಳ ಎದುರು ಮೊಬೈಲನ್ನು ಯಾಕೆ ಉಪಯೋಗಿಸ್ತೇವೆ ಅಂತ ಅದನ್ನೇ ಮಕ್ಕಳು ಮಾಡ್ತಾರೆ. ಅದಕ್ಕಿಂತ ಒಂದು ಹಂತ ಅವರು ಮುಂದೆ ಹೋಗ್ತಾರೆ ಅಂದರೆ ತಪ್ಪು ಮಕ್ಕಳಲ್ಲಿ ಇಲ್ಲ, ತಪ್ಪು ನಮ್ಮಲ್ಲಿ ಇದೆ. ನಾವು ನಮ್ಮನ್ನು ತಿತ್ಕೊಂಡು ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಮಕ್ಕಳಿಗೆ ಅದಷ್ಟು ಬೇಕು ಅಂತ ಅನ್ಸಲ್ಲ. ಬೇಡ ಅಂತ ಅನ್ಸುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ತಂತ್ರಜ್ಞಾನವೇ ನಮ್ಮನ್ನ ಆಳ್ತಾ ಇರುವಂಥದ್ದು. ಶಾಲೆಯಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಮಗು ಅದನ್ನು ಉಪಯೋಗಿಸ್ತಾನೆ, ಯಾಕೆ ಉಪಯೋಗಿಸಬಾರ್ದು? ಮತ್ತು ಅದನ್ನು ಧನಾತ್ಮಕವಾಗಿ ಉಪಯೋಗಿಸ್ತಾರೆ. ಮಕ್ಕಳನ್ನ ಬಹುಶಃ ನಾವು ಎಜುಕೇಟ್ ಮಾಡಬೇಕಿರೋದು ಪ್ರತಿಯೊಂದನ್ನು ಧನಾತ್ಮಕವಾಗಿ ಉಪಯೋಗಿಸೋದು ಹೇಗೆ ಅಂತ. ಈಗ ನಾವು ಮೊಬೈಲ್ ಬಗ್ಗೆ ಹೇಳ್ತೇವೆ. ಈಗ ನನ್ನ ಮಗ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ, ಅವನು ಟೀನೇಜರ್ ಆಗಿದ್ದಂಥ ಸಂದರ್ಭದಲ್ಲಿ ಅಥವಾ ಅವನು ಎಂಜಿನಿಯರಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಟಿವಿಯ ಹುಚ್ಚು ಮಕ್ಕಳಿಗೆ ತುಂಬ ಇತ್ತು. ಟಿವಿಯಲ್ಲಿ ಬರುವಂಥ ಬೇರೆ ಬೇರೆ ಚಾನೆಲ್ಗಳನ್ನು ನೋಡುವಂಥದ್ದು. ನಾವು ಯಾವಾಗ ಆ್ಯನಿಮಲ್ ಪ್ಲಾನೆಟ್, ಡಿಸ್ಕವರಿ ಚಾನೆಲ್ ನೋಡ್ತಿದ್ವೋ ಅವನಿಗೆ ಅದು ಮಾತ್ರ ನೋಡಬೇಕಾಗಿರೋದು ಅಂತ ಅವನ ಮನಸ್ಸಿಗೆ ಬರೋಕ್ಕೆ ಶುರುವಾಯಿತು. ಆಮೇಲೆ ನಾವು ಬೇರೆ ಏನಾದರೂ ಹಾಕಿದ್ರೆ ಏನು ಅರದ್ದಿ ನೋಡ್ತಾ ಇದೀಯ ನೀನು ಇವತ್ತು ಅಂತ ಹೇಳ್ತಾ ಇದ್ದ. ಅಂದರೆ ನಮ್ಮನ್ನು ತಿದ್ದುವಷ್ಟು ಅವನಿಗೆ ಅದು ಮನಸ್ಸಿಗೆ ಹೋಗ್ಬಿಡ್ತು. ಬಹುಶಃ ನಾವು ಒಳ್ಳೆ ಒಳ್ಳೆ ವಿಷಯಗಳಿಗೆ ಮಕ್ಕಳನ್ನು ಬಹುಶಃ ತಳ್ಳುತ್ತಾ ಇದ್ರೆ ಅವರು ನಮ್ಮನ್ನು ಮತ್ತೆ ಒಳ್ಳೆಯದಕ್ಕೆ ತಳ್ತಾರೆ, ಮತ್ತೆ ಅದೊಂದು ಪರಸ್ಪರ ಸಂಬಂಧ ಆಗಿ ಹೋಗ್ಬಿಡುತ್ತೆ. ಯಾರು ಯಾರಿಂದ ಕಲಿಯೋದು ಅಂತ, ಮಕ್ಕಳಿಂದ ನಾವು ಕಲಿಯೋ ಸ್ಥಿತಿಯೂ ಬರುತ್ತೆ, ಮತ್ತು ಅದು ಒಳ್ಳೆಯ ಸ್ಥಿತಿ. ಸೊ ನನ್ಗನ್ಸುತ್ತೆ ಮೊಬೈಲ್ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಮೊದಲು ಪೋಷಕರಿಗೆ ಎಜುಕೇಶನ್ ಬೇಕು ಮತ್ತು ಪೋಷಕರಿಗೆ ತಾಳ್ಮೆ ಬೇಕು. ನಮಗೆ ಸುಸ್ತಾಯಿತು ಅಂದರೆ ನಾವೇ ಮೊಬೈಲನ್ನು ಹಿಡ್ಕೊಳ್ತೇವೆ, ಆಗ ಮಕ್ಕಳು ಹಿಡ್ಕೊಳ್ಬಾರ್ದು ಅಂತ ಹೇಗೆ ಹೇಳುವ ನೈತಿಕ ಒಂದು ಪ್ರಜ್ಞೆ ನಮ್ಮಲ್ಲಿ ಅಲ್ಲ. ಈಗಿನ ಮಕ್ಕಳು ಕ್ವಶನ್ಸ್ ಮಾಡ್ತಾರೆ, ನೀನ್ ನೋಡಲ್ವಾ ಮೊಬೈಲ್, ನಾವು ನೋಡೋದಕ್ಕೆ ಯಾಕೆ ಬೈತೀಯ ಅಂತೇಳಿ. ಹೌದು, ಹಾಗಾಗಿ ಪೋಷಕರು ಈಗ ನಾನೇನಾದ್ರೂ ಅದನ್ನ ಒಳ್ಳೆಯ ವಿಷಯಕ್ಕೆ ನೋಡ್ತಾ ಇದ್ದೆ, ನೋಡು ನಾನು ಇದನ್ನು ನೋಡ್ತಾ ಇದ್ದೆ, ನೀನು ಯಾವುದಕ್ಕೆ ನೋಡ್ತೀಯಾ? ಹಾಗಾದ್ರೆ ನೀನು ಇದನ್ನೇ ನೋಡೋದಾದ್ರೆ ನಾನು ಇಡೀ ದಿವಸ ನಿನಗೆ ಮೊಬೈಲ್ ಕೊಡ್ತೇನೆ ಅಂತ ಹೇಳ್ಬೋದು. ಇಲ್ಲ ನಾನು ಯಾವಾಗಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ ಸ್ಟೇಟಸ್ಸಲ್ಲೇ ಇದ್ದರೆ ಮಕ್ಕಳು ಸಹ ಅದರಲ್ಲೇ ಇರ್ತಾರೆ. ಮತ್ತು ನನಗೆ ಸರಿ ಅನಿಸಿದ್ದು ಅವರಿಗೆ ಯಾಕೆ ತಪ್ಪಾಗಬೇಕು? ನನಗೆ ಸರಿ ಅನಿಸಿದ್ದು ಅವರಿಗೂ ನಾನು ಒಪ್ಕೊಳ್ಬೇಕಲ್ಲ, ಅವರದ್ದು ಸರಿ ಅಂತ. ಅದಕ್ಕೆ ಹಿರಿಯರು ಹೇಳಿದ್ದು ನೋಡಿ ಕಲಿತಾರೆ. ಹೌದು ಹೌದು, ಮನೆಯ ವಾತಾವರಣ ಮುಖ್ಯ ಆಗುತ್ತೆ, ಯಾವಾಗಲೂ ಮನೆಯ ವಾತಾವರಣ ಮುಖ್ಯ ಆಗುತ್ತೆ. ಈಗ ಮೇಡಮ್, ಶಿಸ್ತು ಮತ್ತು ಸ್ವಾತಂತ್ರ್ಯ ಇದು ಎರಡನ್ನ ಸಹ ಸಮತೋಲನ ಮಾಡಿ ಹೇಗೆ ಬೆಳೆಸಬೇಕು ಮಕ್ಕಳನ್ನ? ಬಹುಶಃ ಇದು ಬಹಳ ಕಷ್ಟದ ವಿಷಯ, ಎಲ್ಲ ಪೋಷಕರಿಗೂ ಕಷ್ಟದ ವಿಷಯ. ಬಟ್ ಅದನ್ನು ಸುಲಭ ಮಾಡ್ಕೊಳ್ಳೋದು ಹೇಗೆ ಅಂತ. ಶಿಸ್ತು ಅಂದರೆ ಏನು ಅಂತ, ಶಿಸ್ತು ಅಂತ ಹೇಳಿದರೆ ಒಂದಷ್ಟು ನಿಯಮಗಳ ಅಡಿ ಮಕ್ಕಳು ಬೆಳಿಬೇಕು ಅಂತ ಹೇಳುವಂಥದ್ದು. ನಾನು ವೈಯಕ್ತಿಕವಾಗಿ ನಿಯಮಗಳ ಬಗ್ಗೆ ನಂಬಿಕೆ ಇಲ್ಲದವಳು. ಸ್ವತಂತ್ರವಾಗಿ ಬೆಳೆದ್ರೆ ಮಕ್ಕಳು ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅಂತ. ಸ್ವತಂತ್ರವಾಗಿ ಬೆಳೆಸೋದಕ್ಕೆ ನಾವು ಯಾಕೆ ಭಯ ಪಡ್ತೇವೆ ಅಂದರೆ, ಮಕ್ಕಳು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇಲ್ಲ, ಅವರು ಬೇರೆ ಬೇರೆ ಶಕ್ತಿಗಳ ಕೈಯಲ್ಲಿ ಇದ್ದಾರೆ ಮತ್ತು ಮುಗ್ಧರಿರ್ತಾರೆ. ಬೇರೆ ಬೇರೆ ಶಕ್ತಿಗಳು ಅವರನ್ನು ಉಪಯೋಗಿಸ್ಕೊಳ್ಳಬಹುದು. ಅದಕ್ಕೋಸ್ಕರ ಒಂದು ನಿಯಮಗಳ ಅಡಿಯಲ್ಲಿ ಬೆಳೆಸಿದ್ರೆ ಒಂದು ಸುರಕ್ಷಿತ ವಾತಾವರಣದಲ್ಲಿ ಅವರು ಇರ್ತಾರೆ ಮತ್ತು ಅವರು ಬೇರೆಯವರ ಮುಷ್ಟಿಯೊಳಗೆ ಹೋಗೋದಿಲ್ಲ ಅಂತ ಹೇಳುವ ಭಯದಿಂದ ನಾವು ಅವರನ್ನು ಒಂದು ಶಿಸ್ತಿನ ಒಳಗೆ ಬೆಳೆಸೋದಕ್ಕೆ ಪಡ್ತೇವೆ. ಆದರೂ ಕೆಲವು ಮಕ್ಕಳಿಗೆ ಈ ಶಿಸ್ತೆಲ್ಲ ಇಷ್ಟವೇ ಆಗೋಲ್ಲ. ಶಿಸ್ತು ಬಹುಶಃ ನನಗೂ ಇಷ್ಟ ಆಗ್ಲಿಕ್ಕಿಲ್ಲ, ನಿಮಗೂ ಇಷ್ಟ ಆಗ್ಲಿಕ್ಕಿಲ್ಲ. ಶಿಸ್ತು ಯಾರಿಗೂ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಮನುಷ್ಯ ಹುಟ್ಟುವಾಗಲೇ ಸ್ವತಂತ್ರ, ಅವನು ಸ್ವತಂತ್ರವನ್ನೇ ಬಯಸುವವನು. ಬಾಂಡ್ ಅಂತ ಹೇಳೋದು ಬಹುಶಃ ಯಾರಿಗೂ ಬೇಕಿಲ್ಲ. ಆದರೆ ನಾವು ನಾನು ಮೊದಲಿಂದ ಹೇಳ್ತಾ ಇರುವ ಹಾಗೆ ಮಕ್ಕಳೊಟ್ಟಿಗೆ ನಾವು ಸಂವಹನವನ್ನ ಹೇಗೆ ನಡೆಸ್ತೇವೆ ಅಂತ ಹೇಳುವಂಥದ್ದು. ಮಕ್ಕಳಿಗೆ ಅದು ಶಿಸ್ತು ಅಂತವೇ ಅನ್ನಿಸ್ಬಾರ್ದು. ಆ ರೀತಿಯಲ್ಲಿ ಅದು ಶಿಸ್ತು ಇರಬೇಕು, ಶಿಸ್ತು ಅಂತ ಅನ್ನಿಸ್ಬಾರ್ದು. ಇದು ನಿನಗೆ ನಾನು ಹೇರ್ತಾ ಇರುವ ನಿಯಮ ಅಲ್ಲ ಅಂತ. ನೀನು 6 ಗಂಟೆಗೆ ಒಳಗೆ ಮನೆಗೆ ಬರಬೇಕು ಅಂತ ಹೇಳೋ ಬದಲು 6 ಗಂಟೆ ಮೇಲೆ ಮನೆಗೆ ಬಂದರೆ ಸುಮಾರು ಕಷ್ಟ ಇದೆ ಅಲ್ವಾ ಅಂತ ಹೇಳ್ಬೋದು. ರಸ್ತೆಯಲ್ಲಿ ದೀಪಗಳಿಲ್ಲದೆ ಇರಬಹುದಲ್ವಾ, ಈಗ ಚಿರತೆಗಳು ಬೇರೆ ಮಂಗಳೂರಲ್ಲಿ ಓಡಾಡ್ತಾ ಇದೆ ಅಲ್ವಾ. 6 ಗಂಟೆ ನಂತರ ಆಗೋ ಅಪಾಯಗಳನ್ನೆಲ್ಲ ಹೇಳ್ಬೋದು. 6 ಗಂಟೆ ಒಳಗೆ ಮನೆಗೆ ಬಾ ಅಂತ ನೇರವಾಗಿ
ಹೇಳೋ ಬದಲು ಶಿಸ್ತಿಗೆ ಒಳಪಡಿಸ್ಬೇಕಾಗತ್ತೆ. ಯಾಕಂದರೆ ಅವರನ್ನು ಅಪಾಯದಿಂದ ತಡೆಯೋದಕ್ಕೋಸ್ಕರ. ಆದರೆ ಯಾವುದೇ ನಿಯಮವನ್ನು ಹೇರುವಾಗ ಅದು ಅವಶ್ಯಕತೆ ಇದೆಯಾ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಮಕ್ಕಳಲ್ಲಿ ಶಿಸ್ತಲ್ಲಿ ಬೆಳೆಸುವಾಗ ಹೆಚ್ಚಾಗಿ ಏನು ಬರುತ್ತೆ ಅಂತ ಹೇಳಿದರೆ, ನಾನು ಪಾರ್ಟಿಗೆ ಹೋಗ್ತೇನೆ ಅಂತ, ಬರ್ಡೇ ಪಾರ್ಟಿ ಇದೆ ನನ್ನ ಫ್ರೆಂಡು, ಅಲ್ಲಿಗೆ ಹೋಗ್ತೇನೆ. ಹೆಚ್ಚಿನ ಪೇರೆಂಟ್ಸ್ ಬೇಡ ಅಂದ್ಬಿಡ್ತಾರೆ, ಅಲ್ಲಿ ಏನಾಗುತ್ತೋ ಅಂತ ಹೇಳಿ. ಇನ್ನು ಕೆಲವರು ನಾನು ಬರಲ್ಲ ಅಂತ ಹೇಳ್ತಾರೆ. ಅದು ಅದಕ್ಕಿಂತ ಹಿಂಸೆ ಮಕ್ಕಳಿಗೆ. ಅವರ ಸ್ವತಂತ್ರದ ಸಂಪೂರ್ಣ ಹರಣ ಪೇರೆಂಟ್ಸ್ ಬಂದು ಹೊರಗಡೆ ಕೂತ್ಕೊಂಡಿದ್ದೆ. ಹೋಗಕ್ಕೆ ಬಿಡಬೇಕಾಗತ್ತೆ. ನಾವು ಹೋಗಿ ಬಂದ ಮೇಲೆ ಮಕ್ಕಳಲ್ಲಾದ ಬದಲಾವಣೆಯನ್ನು ನಾವು ಗಮನಿಸಬೇಕಾಗತ್ತೆ ಮತ್ತು ಅದನ್ನು ಬಹಳ ಸೂಕ್ಷ್ಮವಾಗಿ ಅವರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅಲ್ಲೇನಾಯಿತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಏನಾದರೂ ಮುಚ್ಚಿಡ್ತಾರಾ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಪೇರೆಂಟ್ಸ್ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಬೇಕಾಗತ್ತೆ ಏನಾಗ್ತಾ ಇದೆ ಅಂತ. ಅದು ಈಗ ತುಂಬ ಕಡಿಮೆ ಆಗ್ತಾ ಇದೆ. ನಾನು ನನ್ನ ಮಕ್ಕಳು ಅಂತ ಬೇರೆ ನಮ್ಮ ಊರಿಗೆ ಅವರೊಟ್ಟಿಗೆ ಮಾತಾಡೋದು ಕಡಿಮೆ ಆಗುತ್ತೆ. ತಾಯಂದ್ರು ಮಾತಾಡೋದು ಕಡಿಮೆ ಆಗುತ್ತೆ. ತಂದೆಯಂದ್ರಂತೂ ಮಾತಾಡೋದಿಲ್ಲ ಅನ್ಸುತ್ತೆ. ಬರೀ ಅವರ ಮಕ್ಕಳ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದು ಬಿಟ್ಟರೆ ಸಮಸ್ಯೆಗಳ ಬಗ್ಗೆ ನಾವು ಕಡಿಮೆ ಮಾತಾಡ್ತೀವಿ. ಈಗ ಮಕ್ಕಳು ಸಮುದಾಯಕ್ಕೆ ಸೇರಿದವರು, ನಮಗೆ ಸೇರಿದವರಲ್ಲ. ಬಹುಶಃ ಆ ರೀತಿಯ ಚರ್ಚೆಗಳು ಶಿಸ್ತನ್ನು ಎಲ್ಲಿಗೆ ನಿಲ್ಲಿಸಬೇಕು ಮತ್ತು ಸ್ವಾತಂತ್ರ್ಯವನ್ನು ಎಲ್ಲಿಗೆ ಕೊಡಬೇಕು ಅಂತ ಹೇಳೋದ್ರಲ್ಲಿ ನಮಗೆ ಸಹಾಯ ಮಾಡ್ಬೋದು. ಈಗ ಕೆಲವು ಮಕ್ಕಳು ಏನು ಹೇಳಿದರೆ ಎಲ್ಲ ಹಂಚ್ಕೊಳ್ತಾರೆ. ಈಗ ಶಾಲೆಯಲ್ಲಿ ಏನೆಲ್ಲ ಆಯಿತು ಅದನ್ನೆಲ್ಲ ತಾಯಂದಿರೊಂದಿಗೆ ಹಂಚ್ಕೊಳ್ತಾರೆ. ಕೆಲವು ಮಕ್ಕಳು ಹಂಚ್ಕೊಳ್ಳೋದಿಲ್ಲ. ಅಂತ ಮಕ್ಕಳಿಗೆ ಅಂದರೆ ನೀವು ಹೇಳೋದು ಪೇರೆಂಟ್ಸೇ ಸ್ವಲ್ಪ ಮಾತಾಡಿ ತಿಳ್ಕೊಳ್ಬೇಕು ಅಂತ. ಹೌದು ಹೌದು. ಅಂದರೆ ನಾವು ಆ ಸ್ಪೇಸ್ ಕೊಟ್ಟರೆ ಅವ್ರು ಮಾತಾಡ್ತಾರೆ. ನಾವು ಯಾವಾಗ ಅವರನ್ನು ಜಡ್ಜ್ಮೆಂಟಲ್ ಆಗಿ ನೋಡ್ತೇವೋ, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಆ ನೆಗೆಟಿವ್ ವರ್ಡನ್ನು ಯೂಸ್ ಕಂಪೇರ್ ಮಾಡಿದ್ರು ಸಹ, ಹೌದು ಕಂಪೇರ್ ಮಾಡಿದ್ರು ಕೂಡ, ಯಾವಾಗ ನೆಗೆಟಿವ್ ವರ್ಡನ್ನು ಯೂಸ್ ಮಾಡ್ತೇವೆ ಆಗ ಮಗು ನನ್ನನ್ನು ತಾಯಿ ಒಪ್ಕೊಳ್ಳೋದಿಲ್ಲ ಇಂಥ ವಿಷಯಕ್ಕೆ, ಹಾಗಾಗಿ ನಾನು ಇದನ್ನು ಮುಚ್ಚಿಡ್ತೇನೆ. ಅದು ಮುಚ್ಚಿಡೋದು ಅಭ್ಯಾಸ ಆಗಿಬಿಡುತ್ತೆ. ಹೌದು, ನೀವು ಹೇಳಿದ ಹಾಗೆ ಕಂಪೇರ್ ಮಾಡಬಾರ್ದು. ಮಕ್ಕಳನ್ನು ಯಾವತ್ತೂ ಕಂಪೇರ್ ಮಾಡೋದು. ಪ್ರತಿಯೊಂದು ಮಗು ಕೂಡ ಅಮೂಲ್ಯವಾದದ್ದು. ಹೌದು, ಕಂಪೇರ್ ಮಾಡಿದ ಕೂಡಲೇ ಅದರ ಅಮೂಲ್ಯ ಗುಣಗಳು ಹೋಗ್ಬಿಡುತ್ತೆ. ಹೌದು, ಆ ಮಗುವಲ್ಲಿರೋದನ್ನೇ ಈ ಮಗುವಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತದೆ. ಹೌದು ಹೌದು, ಅದು ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ಈಗ ಮಕ್ಕಳ ಭಾವನಾತ್ಮಕ ಆರೋಗ್ಯದ ಪ್ರಶ್ನೆ. ಈ ಭಾವನಾತ್ಮಕ ಆರೋಗ್ಯದ ಕಡೆ ಈಗ ಪೋಷಕರು ಹೇಗೆ ಗಮನ ಹರಿಸಬೇಕು ಅಂತ ಹೇಳ್ತೀರಾ? ಈ ವಿಷಯನ್ನ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ನಾವು ಈಗ ನೋಡ್ತಾ ಇರುವ ಹಾಗೆ ನಮ್ಮಲ್ಲಿ ಮಾನಸಿಕ ಆರೋಗ್ಯದಿಂದ ಬಹುಶಃ ಒದ್ದಾಡ್ತಾ ಇರುವಂಥ ಜನರ ಸಂಖ್ಯೆ ಹೆಚ್ಚಿದೆ. ಯುವಕರು ಯುವತಿಯರ ಸಂಖ್ಯೆ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ನಾವು ಆಗಾಗ ಯುವಕ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಕೂಡ ಕಾಣ್ತೇವೆ. ಆ ವರದಿಯನ್ನು ಕೂಡ ನಾವು ನೋಡ್ತೇವೆ. ಸಣ್ಣ ಸಣ್ಣ ವಿಷಯಕ್ಕೆ. ಹೌದು ಹೌದು ಹೌದು, ಏನಿಲ್ಲ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮಕ್ಕಳು ಕೂಡ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಭಾವನಾತ್ಮಕ ವಿಷಯಗಳು ಅಂತ ಹೇಳಿ. ಈ ಭಾವನಾತ್ಮಕ ಸಮಸ್ಯೆ ಯಾಕೆ ಬರುತ್ತೆ, ತೀವ್ರವಾದ ಭಾವನೆಗಳು ಯಾಕೆ ಹುಟ್ಕೊಳ್ಳುತ್ತೆ, ಅಲ್ಲಿಯೇ ನಾನು ಮೊದಲಿಂದ ಹೇಳ್ತಾ ಬಂದ ಹಾಗೆ ಬಹುಶಃ ನಾವು ಮಕ್ಕಳ ಭಾವನಾತ್ಮಕ ಆರೋಗ್ಯ ಅಂತ ಹೇಳ್ತೇವಲ್ಲ, ಈಗ ಮಾನಸಿಕ ಆರೋಗ್ಯ ಅಂತ. ನಮ್ಮಲ್ಲಿ ಮಕ್ಕಳನ್ನು ಬೆಳೆಸುವಾಗ, ಈಗ ನನ್ನನ್ನು ಬೆಳೆಸುವಾಗಿರ್ಬೋದು, ನನ್ನ ತಾಯಿಯನ್ನು ಬೆಳೆಸುವಾಗ ಇರ್ಬೋದು, ಅಥವಾ ಒಂದು 30-40 ವರ್ಷಗಳ ಹಿಂದೆ ಮಕ್ಕಳನ್ನು ಬೆಳೆಸ್ತಾ ಇದ್ದದ್ದು ಅಂತ. ಒಂದು ಅವಿಭಕ್ತ ಕುಟುಂಬದಲ್ಲಿ ಮಗು ಒಂದು 10ರೊಟ್ಟಿಗೆ 11ನೇ ಮಗುವಾಗಿ ಬೆಳೀತಾ ಇತ್ತು. ಒಂದು ಸಮುದಾಯದ ಮಗುವಾಗಿ ಅದು ಬೆಳೀತಾ ಇತ್ತು. ಭಾವನಾತ್ಮಕ ಸಮಸ್ಯೆಗಳು ಇದ್ರೂ ಕೂಡ ಒಬ್ಬರಲ್ಲ ಒಬ್ರು ಬಹುಶಃ ಅದನ್ನು ಅಡ್ರೆಸ್ ಮಾಡ್ತಾ ಇದ್ರೇನೋ, ಅಥವಾ ಅದನ್ನು ಹೆಚ್ಚು ಗಂಭೀರವಾಗಿ ತಗೊಳ್ತಾ ಇರಲಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಮಕ್ಕಳ ಪ್ರಪಂಚ ವಿಶಾಲ ಆಗಿದೆ, ಭಾವನಾತ್ಮಕ ಸಮಸ್ಯೆಗಳು ಕೂಡ ಅವರಲ್ಲಿ ಜಾಸ್ತಿ ಇದೆ. ಆದರೆ ನಾವು ಬೆಳೆಸುವ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಅಂತ, ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ. ಹಾಗಂತ ನೀವು ತುಂಬ ವಿದ್ಯಾವಂತ ಪೋಷಕರನ್ನು ನೋಡಿ, ಅವರು ಪ್ರಪಂಚದಾದ್ಯಂತ ಇರುವವರೆಲ್ಲ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ ಅಂತ ನೋಡ್ತಾರೆ. ಹಾಗೆ ನೋಡಿಬಿಟ್ಟು ನಮ್ಮ ಮಕ್ಕಳನ್ನು ಹಾಗೆ ಬೆಳೆಸೋದು ಅಂತ ಮಾಡ್ತಾರೆ. ಇದು ಎರಡರ ನಡುವಿನಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕಾಗತ್ತೆ. ತೀರಾ ನಮ್ಮ 40-50 ವರ್ಷದ ಹಿಂದೆ ಹೇಗೆ ಮಕ್ಕಳನ್ನು ಬೆಳೆಸ್ತಾ ಇದ್ರು ಹಾಗೆ ನಾವೀಗ ಬೆಳೆಸೋದಕ್ಕಾಗೋದಿಲ್ಲ. ಯಾಕಂದರೆ ವಾತಾವರಣ ಬದಲಾಗಿದೆ. ಮತ್ತು ಮನೆಯ ಒಂದು ಸ್ಟ್ರಕ್ಚರ್ ಅಂತ ಹೇಳ್ತೇವಲ್ಲ, ಈಗ ತಾಯಿ ದುಡಿಮೆಲಿಕ್ಕೆ ಹೋಗ್ತಾಳೆ, ತಂದೆ ಬಹುಶಃ ಮನೆಯಲ್ಲಿ ಇರ್ಬೋದು, ಅಥವಾ ತಂದೆಯೂ ದುಡಿಯೋಕ್ಕೆ ಹೋಗ್ತಾನೆ, ಇಬ್ಬರು ಒತ್ತಡದಲ್ಲಿರ್ಬೋದು. ಸೊ ಮನೆಯ ವಾತಾವರಣ ಬದಲಾಗಿದೆ, ಸಮಾಜದ ವಾತಾವರಣ ಬದಲಾಗಿದೆ. ಹಾಗಾಗಿ ಮೊದಲು ಬಹುಶಃ ದೈಹಿಕ ಬೆಳವಣಿಗೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಮಗು ಹುಟ್ಟಿದಾಗಿಂದ ತಿನ್ನು 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 ಅಂತ ಹೇಳೋದು ಪ್ರತಿ ಮನೆಯಲ್ಲಿ ಕೇಳ್ತಾ ಇದ್ದಂತೆ. ಈಗ ತಿನ್ನು ಅಂತ ಹೇಳಿದ ತಕ್ಷಣ ಮಕ್ಕಳು ಬೇಡ 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 ಅಂತ ಹೇಳ್ತಾರೆ. ಯಾಕೆ ಮಕ್ಕಳು ಬೇಡ ಹೇಳ್ತಾರೆ ಅಂತ ಹೇಳುವಲ್ಲಿ ನಾವು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಮಕ್ಕಳು ಊಟ ಬೇಡ ಅಂತ ಹೇಳೋದು, ತಿಂಡಿ ಬೇಡ ಅಂತ ಹೇಳೋದು ಬೇರೆ ಬೇರೆ ಕಾರಣ ಇರುತ್ತೆ. ಒಬ್ಳು ಹುಡುಗಿ 15-16 ವರ್ಷದವಳು ನನಗೆ ತಿಂಡಿ ಬೇಡ ಅಂದ ತಕ್ಷಣ ಮನೇಲಿ ಏನು ಅಂದ್ಕೊಳ್ತಾರೆ, ನೀನು ಸಪುರಾಗಿ ಇರಬೇಕಾದಷ್ಟೇ ಇದೆ ಅಂತ.
ಅವ್ರು ಅನ್ಕೊಳ್ಳೋದು ಇವಳು ಫಿಗರ್ ಮೇಂಟೈನ್ ಮಾಡೋದಕ್ಕೆ ಹಾಗೆ ಹೇಳ್ತಾಳೆ ಅಂತ. ಅದಲ್ಲದೆ ಅವಳಿಗೆ ಒತ್ತಡ ಕಾರಣ ಇರ್ಬೋದು, ಅಥವಾ ಅವಳಿಗೆ ಅದರ ರುಚಿ ಸರಿ ಸೇರದೇ ಇರೋದಕ್ಕೆ ಅವಳ ನಾಲಿಗೆಯ ಟೇಸ್ಟ್ ಬಡ್ಗಳು ಕಾರಣ ಹಲವಾರು ಕಾರಣ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಏನೇನೋ ಕಾರಣಗಳಿರ್ಬೋದು. ಸೊ ಭಾರತೀಯ ಪೋಷಕರು ನನಗನ್ಸೋದು ದೈಹಿಕ ಬೆಳವಣಿಗೆಗೆ ಎಷ್ಟು ಮಹತ್ವವನ್ನು ಕೊಡ್ತಾರೋ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಅಷ್ಟೇ ಗಮನವನ್ನು ಕೊಡಬೇಕಾಗತ್ತೆ. ನಾನು ನೋಡಿದ ಹಾಗೆ ನನ್ನ ಓರಗೆಯವರಲ್ಲಿ ಬೇಕಾದಷ್ಟು ಮಕ್ಕಳಿಗೆ ಬೈಪೋಲಾರ್ ಡಿಸಾರ್ಡರ್ ಇದೆ, ಅಟೆನ್ಷನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಹೇಳ್ತಾರಲ್ಲ ಅದಿದೆ, ಆಂಗ್ಸೈಟಿ ಇದೆ, ಪ್ಯಾನಿಕ್ ಅಟ್ಯಾಕ್ಸ್ ಇದೆ. ಇದು ಎಲ್ಲವೂ ಬರೋದು ಅವರ ಮಾನಸಿಕ ಸಮಸ್ಯೆಗಳಿಂದಾಗಿ. ಅವರ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡದೇ ಇರೋದು. ಇದು ಪೋಷಕರ ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ನಮಗೆ ಅದರ ಬಗ್ಗೆ ಎಜುಕೇಶನೇ ಇಲ್ಲ. ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಗಮನ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಎಜುಕೇಶನ್ ಇಲ್ಲ. ಬಹುಶಃ ನಮಗೆ ಅದಕ್ಕೆ ಟ್ರೈನಿಂಗ್ ಬೇಕಾಗತ್ತೆ, ತರಬೇತಿ ಬೇಕಾಗತ್ತೆ. ಸೊ ನಾವು ಮಕ್ಕಳ ಭಾವನಾತ್ಮಕ ಪ್ರಪಂಚದ ಬಗ್ಗೆ, ಆರೋಗ್ಯದ ಬಗ್ಗೆ ಒಂದು ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಯಾವಾಗಲೂ ಪೇರೆಂಟಿಂಗ್ ಅನ್ನುವಾಗ ಮೊದಲಿಗೆ ಮನಸ್ಸಿಗೆ ಬರೋದು ಅದೇ. ನಾವು ದೈಹಿಕ ಆರೋಗ್ಯಕ್ಕೆ ಎಷ್ಟು ಗಮನವನ್ನು ಕೊಡ್ತೇವೋ ಮಾನಸಿಕ ಆರೋಗ್ಯಕ್ಕೂ ಅದನ್ನೇ ಕೊಡಬೇಕು. ಮತ್ತು ಭಾರತೀಯ ಸಮಾಜದಲ್ಲಿ ಅದಕ್ಕೆ ಸಾಕಷ್ಟು ಸಿಗ್ತಾ ಇಲ್ಲ, ಅದಕ್ಕೆ ಬೇಕಾದಂತ ಒಂದು ಅಟೆನ್ಷನ್ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಹೌದು. ಹಾಗೆ ಮೇಡಮ್, ಈಗ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಮಕ್ಕಳಲ್ಲಿ ಈಗ ಆತ್ಮಹತ್ಯೆ ಪ್ರಕರಣಗಳು ಈಗ ಹೆಚ್ಚಾಗ್ಲಿಕ್ಕೆ ಯಾವುದು ಕಾರಣ ಇರಬಹುದು? ಒತ್ತಡ ಇರಬಹುದಲ್ಲ, ಮಾನಸಿಕ ಸಮಸ್ಯೆಗಳಿಂದ ಇರಬಹುದಾ ಅಂತ? ಈಗ ಬಹುಶಃ ನಾವಿಷ್ಟು ಹೊತ್ತು ನಡೆಸಿದ ಸಂವಾದದಲ್ಲಿ ಇದಕ್ಕೆ ಬೇಕಾದಂತ ಉತ್ತರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಿಕ್ಕಿದೆ ಅಂತ. ಒಂದು, ನೀವಾಗಲೇ ಗಮನಿಸಿದ ಹಾಗೆ ಅತಿ ಸುರಕ್ಷತೆಯಲ್ಲಿ ಮಕ್ಕಳನ್ನು ಬೆಳೆಸುವಂಥದ್ದು. ಅತಿ ಸುರಕ್ಷತೆಯಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಮಕ್ಕಳು ಅವಲಂಬಿತ ಮಕ್ಕಳಾಗಿರ್ತಾರೆ. ಅವರು ಸ್ವತಂತ್ರವಾಗಿ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿದರೆ ಅವರಲ್ಲಿ ಆ ಶಕ್ತಿ ಇರೋದಿಲ್ಲ. ಮತ್ತು ನೀವು ಚಿಕ್ಕದಿರುವಾಗ ಆಟಿಕೆ ಕೇಳಿದ್ದನ್ನೆಲ್ಲ ತೆಕ್ಕೊಟ್ರೆ ಅಂತ ಹೇಳಿ, ಹಾಗೆ ಮಗುವಿಗೆ ಬೇಕಾದ್ದೆಲ್ಲ ಸಿಕ್ಕುತ್ತೆ. ಒಂದ್ಸರ್ತಿ ನನಗೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಸೊ ಬೆಳೆದು ಬಂದ ರೀತಿ ಒಂದು. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸಮಸ್ಯೆ ಇರಬಹುದು. ಆತ್ಮಹತ್ಯೆಗೆ ಅವರಿಗೆ ಬಹುಶಃ ಖಿನ್ನತೆಯ ಸಮಸ್ಯೆ ಇರ್ಬೋದು, ಮಾನಸಿಕವಾಗಿ ಬೇರೆ ಬೇರೆ ಕಾಯಿಲೆಗಳಿದೆ, ಈಗ ನಮಗೆ ಗೊತ್ತಿಲ್ಲದೆ ಇರುವಂಥದ್ದಿದೆ, ಅದು ಇರ್ಬೋದು. ಅದನ್ನು ನಾವು ಗಮನಿಸಿಲ್ಲದೆ ಇರಬಹುದು. ಅದು ಇನ್ನು ಕೆಲವರಿಗೆ ಹೆಚ್ಚಿನ ಸಂದರ್ಭದಲ್ಲಿ ನಾನು ನೋಡಿದ ಹಾಗೆ ಬೇಕಾದ್ದು ಸಿಕ್ಕಲಿಲ್ಲ ಅಂತ ಹೇಳಿದರೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಅವರು ಅಂದ್ಕೊಳ್ಳುವಂಥದ್ದು. ಇದು ಕಡಿಮೆ ಮಾಡೋದಕ್ಕಂತೂ ಸಾಧ್ಯ ಇದೆ ನಮಗೆ. ಅದು ಬಹುಶಃ ನಮ್ಮ ಮಕ್ಕಳನ್ನು ನಾವು ಗಮನಿಸುವ ಮುಖಾಂತರ. ಈಗ ಒಂದು ಪರೀಕ್ಷೆ ಬರೀಲಿಕ್ಕೆ ಹೋಗಿ ಪರೀಕ್ಷೆ ಮುಗಿಸಿ ಬಂದು ನಾನು ಚೆನ್ನಾಗಿ ಪರೀಕ್ಷೆಯಲ್ಲಿ ಮಾಡಲಿಲ್ಲ, ನಾನು ಫೇಲ್ ಆಗಬಹುದು ಅಂತ ಮಗನೋ ಮಗಳೋ ಹೇಳಿದಾಗ ರಿಸಲ್ಟ್ ಬರುವಾಗ ನಾವು ಅವ್ರ ಜೊತೆ ಇರಬೇಕಾಗತ್ತೆ. ರಿಸಲ್ಟ್ ಬಂದಾಗ ಸೋಲು ಅಂತ ಹೇಳೋದು, ಸೋಲು ಅಂತ ಹೇಳೋವಂಥದ್ದು ಇಲ್ಲವೇ ಇಲ್ಲ. ಗೆಲುವು ಇರಬಹುದು, ಗೆಲುವಿನ ಹಾದಿ ಇರಬಹುದು, ಆದರೆ ಸೋಲು ಅನ್ನೋದು ಇಲ್ಲ ಜೀವನದಲ್ಲಿ ಅಂತ ಹೇಳೋದನ್ನು ಮಕ್ಕಳಿಗೆ ಮನದಟ್ಟು ಮಾಡಿದರೆ ಅದು ನಿಜ ಕೂಡ. ಸೋಲು ಅನ್ನೋದು ಇಲ್ಲವೇ ಇಲ್ಲ. ನಾವೆಲ್ಲರೂ ಗೆಲುವಿಗೆ ಪ್ರಯತ್ನವನ್ನು ಪಡ್ತಾ ಇರ್ತೇವೆ. ಗೆಲುವನ್ನು ರೀಚ್ ಆಗೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದಿಡಬೇಕಷ್ಟೇ. ಆ ಸೋಲು ಅನ್ನುವ ಪದವನ್ನೇ ನಾವು ತೆಗೆದುಹಾಕ್ಬಿಟ್ರೆ ಎಷ್ಟೋ ಆತ್ಮಹತ್ಯೆಗಳು ಬಹುಶಃ ಆಗೋದಿಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ನಿರಾಕರಣೆ ಅಂತ ಹೇಳೋದು ಇಲ್ಲ. ನನ್ನನ್ನು ಸ್ವೀಕಾರಾರ್ಹ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೇನೆ. ಹೆಚ್ಚಾಗಿ ಲವ್ ರಿಜೆಕ್ಷನ್ ಆದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ಆಗ ನಮ್ಮ ಮನಸ್ಸಲ್ಲಿ ಗೊತ್ತಿರಬೇಕು, ನನಗೆ ಬೇಕಾದಂತಹ ವ್ಯಕ್ತಿಯನ್ನು ಆರಿಸ್ಕೊಳ್ಳಲಿಲ್ಲ, ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ನನಗೆ ಬೇಕಾದಂಥ ವ್ಯಕ್ತಿಯನ್ನು ಆರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ನಾನು ಸ್ವೀಕಾರಾರ್ಹರಾಗಿಲ್ಲದೇ ಇರಬಹುದು, ನಾನು ಸ್ವೀಕಾರಾರ್ಹರಾಗುವಂಥ ಇನ್ನೊಬ್ಬ ವ್ಯಕ್ತಿ ನನಗೆ ಸಿಗ್ತಾನೆ ಅಂತ ಹೇಳೋದು ನನಗೆ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ನಾವು ಅದನ್ನು ಮನದಟ್ಟು ಮಾಡೋದಕ್ಕೆ ತಯಾರಿರಬೇಕು. ಲವ್ ಫೇಲ್ಯೂರ್ ಅಂತ ಹೇಳಿದ ತಕ್ಷಣ ಏನೋ ಒಂದು ದುರಂತ ಅಂತ ಹೇಳಿ ಸ್ನೇಹಿತರೆಲ್ಲ ಕೂತ್ಕೊಂಡು ಹೌದೌದು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳುವಂಥ ವಾತಾವರಣವೇ ಅವರನ್ನು ಬಹುಶಃ ಖಿನ್ನತೆಗೆ ತಳ್ಳಬಹುದು ಮತ್ತು ಆತ್ಮಹತ್ಯೆಗೆ ಪ್ರೇರೇಪಿಸ್ಬೋದು. ಸೊ ನನಗೆ ಅನ್ಸೋದು ಸೋಲು ಅನ್ನೋದು ಜೀವನದಲ್ಲಿ ಇಲ್ಲವೇ ಇಲ್ಲ. ಬಹುಶಃ ಪ್ರಯತ್ನ ಪಡ್ತಾ ಇರಬೇಕು ಅಂತ ಹೇಳೋದು ಮಾತ್ರ ಜೀವನ ಅಂತ. ಯಾಕಂದರೆ ಜೀವನದ ಅಂತ್ಯ ಏನು ಅಂತ ಕೇಳಿದರೆ ಏನು ಹೇಳ್ತೀರಾ ನೀವು? ಅಂತ್ಯ ಅಂತ ಹೇಳೋದಿಲ್ಲ, ಅಂತ್ಯ ಇದೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ ಅಂತ. ಸರಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮಕ್ಕಳ ಪೋಷಣೆಯ ವಿವಿಧ ಹಂತಗಳಲ್ಲಿರುವ ಸಮಸ್ಯೆಗಳು ಮತ್ತು ಅದರ ಪರಿಹಾರಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನನಗೂ ಬಹುಶಃ ಈ ಒಂದು 10-20 ನಿಮಿಷವನ್ನು ಒಳ್ಳೆಯ ರೀತಿಯಲ್ಲಿ ಕಳೆಯೋದಕ್ಕೆ ಮತ್ತು ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಇದುವರೆಗೆ ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ ಈ ಕುರಿತಾಗಿ
ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ರಶ್ಮಿ ಜೆ. ರೇ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.